30 ವರ್ಷದಿಂದ ನಾನು ಕೃಷಿ ಮಾಡ್ತಾ ಇದ್ದೀನಿ. ಕೃಷಿನಲ್ಲಿ ಒಳ್ಳೆ ನೆಮ್ಮದಿ ಇದೆ, ಒಳ್ಳೆ ಆದಾಯ ಇದೆ, ಮತ್ತು ಒಳ್ಳೆ ಸಂಸ್ಕಾರನ ಕಲಿಸುತ್ತೆ ಕೃಷಿ. ಕುರಿಗಳನ್ನ ಸಾಕೊಂಡಿದ್ದೀನಿ, ಮತ್ತು ಕೋಳಿ ಸಾಕಾಣಿಕೆ ಮಾಡಿದ್ದೀನಿ, ಹಂದಿ ಸಾಕಿದ್ದೀನಿ, ಸ್ವಲ್ಪ ಒಂದು ಮೊಲಗಳು ಸಾಕಿದ್ದೀನಿ, ಮತ್ತು ಅದ್ರ ಜೊತೆಗೆ ಮತ್ತು ಹಸುಗಳು ಸಾಕೊಂಡಿದ್ದೀನಿ. ಇದರಲ್ಲಿ ಇವೆಲ್ಲದರಿಂದ ನಾನು ಒಟ್ಟುಗೂಡಿಸಿದಾಗ ನನಗೆ ಏನಿಲ್ಲ ಅಂದ್ರೂ ಒಂದು 35,000 ರೂಪಾಯಿ ಆದಾಯಕ್ಕಂತೂ ಮೋಸ ಇಲ್ಲ. ಲಕ್ಷ್ಮೀಶ್ ಅಂತ ಹೇಳಿ, ರಾಜಪುರ ಗ್ರಾಮ, ಶ್ರವಣಬೆಳಗೊಳ ಹೋಬಳಿ, ಚಂದ್ರಪಟ್ಟಣ ಸರ್, ಹಾಸನ ಜಿಲ್ಲೆ. ಒಂದು 15 ಕುರಿ, ಒಂದು 4 ಹಸು, ಮತ್ತೆ 3 ಹಂದಿ, ಒಂದು 25ರಿಂದ 30 ನಾಟಿ ಕೋಳಿ ಇದೆ. ಇಷ್ಟರಿಂದ ನನಗೆ ಒಂದು 35ರಿಂದ 40,000 ಆದಾಯ. ಅಂದ್ರೆ ನನ್ನ ಖರ್ಚೆಲ್ಲ ಕಳೆದು ಅಷ್ಟಕ್ಕೆ ಮೋಸ ಇಲ್ಲ, ಅಷ್ಟು ಆದಾಯ ನನಗೆ ಸಿಗ್ತಾ ಇದೆ. ಒಂದೇನಂದ್ರೆ ನಾವು ಎಲ್ಲೆಲ್ಲೋ ಈಗ ಇಲ್ಲಿ ಹಸು ಸಾಕೊಳ್ಳೋದು, ಇನ್ನೊಂತ ಕುರಿ ಸಾಕೋದು, ಮತ್ತೆ ಇನ್ನೊಂತ ಹಂದಿ ಶೆಡ್ ಮಾಡ್ಕೊಳ್ಳೋದು, ಮತ್ತೊಂತ ಕೋಳಿ ಸಾಕೋದು, ಈ ತರ ಆದಾಗ ನಮ್ಗೆ ಕೆಲ್ಸಗಳು ಮಾಡಕ್ಕೆ ತೊಂದರೆನೂ ಆಗುತ್ತೆ. ನಾನು ಹೆಂಗ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಕುರಿನೂ ಪಕ್ಕದಲ್ಲೇ ಇದೆ, ಅದ್ರ ಪಕ್ಕದಲ್ಲಿ ಹಸುಗಳಿದೆ, ಅದ್ರ ಪಕ್ಕದಲ್ಲಿ ನಂದು ಹಂದಿ ಇದೆ, ಮತ್ತೆ ಅದ್ರ ಪಕ್ಕ ಶೆಡ್ಡಲ್ಲೇ ನನ್ನ ಕೋಳಿಗಳಿದೆ. ಇದೆಲ್ಲದು ಇರೋದ್ರಿಂದ ನನಗೆ ಒಂದು 2 hours ಅಲ್ಲಿ ಕೆಲಸ ಮುಗಿದ್ಬಿಡ್ತದೆ. ಹಂಗಾಗಿ ಈ ಥರ ಅಕ್ಕಪಕ್ಕದಲ್ಲಿ ಎಲ್ಲವುದು ಒಂದೇ ತ ಮಾಡ್ಕೊಂಡಾಗ ನಮಗೆ ತುಂಬ ಫ್ರೀಯಾಗಿ ಕೆಲಸ ಮಾಡ್ತೀವಿ, ತುಂಬ ಅನುಕೂಲಕರವಾಗಿರ್ತದೆ. HF ಹಸುಗಳು 4 ಹಸು ಇಟ್ಕೊಂಡಿದ್ದೀನಿ. ಇದರಲ್ಲಿ ಫಸ್ಟ್ನೇ ಕರಾವಿನವೇ ಜಾಸ್ತಿ ಇದ್ದಾವೆ, ಮತ್ತು 2ನೇ ಕರಾವಿಂದು ಒಂದು ಮಾತ್ರ ಇದೆ. ಈಗ ಸ್ವಲ್ಪ ಹಾಲ್ ಪ್ರೊಡಕ್ಷನ್ ಕಮ್ಮಿ ಇದೆ, ಕಮ್ಮಿ ಇದ್ರೂ ಒಳ್ಳೆ ಆದಾಯನೇ ಬರ್ತಾ ಇದೆ. ಇವಾಗ ನನಗೆ ಪರ್ ಡೇ ಒಂದು 70 ಲೀಟ್ರ್ ಹಾಲು ಬರ್ತಾ ಇದೆ ನನಗೆ. ಅದ್ರ ಜೊತೆಗೆ 3 ಕರುಗಳು ಸಾಕೊಂಡಿದ್ದೀನಿ. ಈ 70 ಲೀಟ್ರ್ ಹಾಲಿನಲ್ಲಿ ಒಂದು ತಿಂಗಳಲ್ಲಿ ನನಗೆ ಒಂದು 60ರಿಂದ 70,000 ರೂಪಾಯಿ ಬರ್ತಾ ಇದೆ ಪೇಮೆಂಟ್ ನನಗೆ. ಅದು ಬರ್ತಾ ಇರೋದ್ರಲ್ಲಿ ಒಂದು 40,000 ರೂಪಾಯಿನ ನಾನು ಖರ್ಚು ಅಂತ ತೆಗೆದ್ರೂ 30,000 ರೂಪಾಯಿ ನನಗೆ ಹಸುವಿಂದ ಅಂತ ನಾನು ಉಳ್ಕೋತಾ ಇದ್ದೆ. ಇದು ಅಂದರೆ ಹಸುಗಳನ್ನ ನೀಟಾಗಿ ಮೇಂಟೈನ್ ಮಾಡಿಕೊಂಡು ಒಳ್ಳೆ ಫುಡ್ ಕೊಟ್ಕೊಂಡು ಮಾಡ್ಕೊಂಬಂದ್ರೆ ಹಸುನಲ್ಲಿ ಒಳ್ಳೆ ಲಾಭ ಇದೆ. ನಂದು ಹೆಂಗೆ ಅಂದರೆ, ಹಸುಗಳನ್ನ ಕಟ್ಟಿ ಸಾಕುವಂಥ ಪದ್ಧತಿ ಇಲ್ಲ ನಂದು. ಹಸುಗಳನ್ನ ಫ್ರೀಯಾಗಿ ಬಿಡೋ ಥರ ನಾನು ಮಾಡ್ಕೊಂಡಿದ್ದೀನಿ. ಏಕೆಂದರೆ ಕೆಲಸ ಕಮ್ಮಿ ನನಗೆ. ಬೆಳಿಗ್ಗೆ ನಾನು ಹಾಲು ಕರೆದು ಆದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ, ಇದು ಏನು ಇದಕ್ಕೆ ಒಂದು ದಿವಸಕ್ಕೆ ಎಷ್ಟು ಮೇವು ಬೇಕು ಅಷ್ಟು ಮೇವನ್ನು ಗೋದಲಿಕ್ಕೆ ಹಾಕ್ಬಿಡ್ತೀನಿ. ಅದಾದಮೇಲೆ ನಾನು ಏನು ಫೀಡ್ ಹಾಕ್ತೀನಿ ಅದಕ್ಕೆ, ಈ ಕಡಲೆ ಹಿಂಡಿ ಹಾಕ್ಬೋದು, ಚಕ್ಕೆ ಬೂಸ ಹಾಕ್ಬೋದು, ಮತ್ತು ರವೆ ಬೂಸ, ಕಡಲೆ ಒಟ್ಟು, ಈ ಥರದ್ದು ಏನಿದೆ ಅದನ್ನು ನಾನು ಏನು ಮೇವು ಸುರಿದಿದ್ದೀನಿ. ನಾನು ಹೆಚ್ಚಿಗೆ ಸೈಲೇಜ್ ಉಪಯೋಗಿಸ್ತಾ ಇದ್ದೀನಿ. ಈಗ ಗ್ರೀನ್ ಜಾಸ್ತಿ ಆಗ್ತಾ ಇಲ್ಲ, ನಾನು ಸೈಲೇಜ್ ಉಪಯೋಗಿಸೋದ್ರಿಂದ ಸೈಲೇಜ್ ಮೇಲ್ಗಡೆ ನಾನು ಆ ಫೀಡನ್ನು ಸುರಿತೀನಿ. ಅವು ಪೂರ್ತಿ ಆ ಫೀಡು ಮತ್ತು ಸೈಲೇಜ್ ಎಲ್ಲ ಎರಡನ್ನು ತಿನ್ಕೊಂಡು ಅವು ಆರಾಮಾಗಿ ಫ್ರೀಯಾಗಿ ನೀರು ಕುಡ್ಕೊಂಡು, ನೀರು ಆಟೋಮೆಟಿಕ್ ಬರೋ ಥರ ಮಾಡಿದ್ದೀನಿ. ನೀರು ಕುಡ್ಕೊಂಡು ಅವಾಗ ಮಲ್ಕೋತವೆ. ಇನ್ನು ಮತ್ತೆ ಅದ್ರ ಕೆಲಸ ನನಗೆ ಅಲ್ಲಿಗೆ ಬೆಳಿಗ್ಗೆ ಒಂದು 7 ಗಂಟೆ ಒಳಗಡೆ ಕೆಲಸ ಮುಗ್ದೋಗುತ್ತೆ ಹಸುದು. ಇನ್ನು ಮತ್ತೆ ನನಗೆ ಕೆಲಸ ಶುರುವಾಗೋದೆ 5ರಿಂದ 5:30 ಸಂಜೆ. ಆವಾಗ ಮತ್ತೆ ನಾನು ಫಸ್ಟು ಸಗಣಿ ಎಲ್ಲ ಎತ್ತಿ ಹಾಲು ಕರೆದು ಅದಾದಮೇಲೆ ಮೇವು ಮತ್ತು ಫೀಡನ್ನು ಹಾಕಿದರೆ ಅಲ್ಲಿ ಕೆಲಸ ಮುಗ್ದೋಯ್ತು ನಂದು ಹಸುದು. ಅಂದರೆ ತುಂಬ ಕಮ್ಮಿ ಟೈಮಿಂಗ್ಸಲ್ಲಿ ನಾನು ಹಸು ಮೇಂಟೈನ್ ಮಾಡ್ತಾ ಇದ್ದೀನಿ. ಈಗ ಹಸುಗಳನ್ನ ನಾವು ಕಟ್ಟಾಕೋದ್ರಿಂದ ಫಸ್ಟ್ ಪ್ರಾಬ್ಲಮ್ ನಮ್ಗೆ ಏನಂದರೆ, ಹಸುಗಳು ಅಲ್ಲಿ ಮಲ್ಕೊಳ್ಳುತ್ತೆ ಮತ್ತು ಅಲ್ಲೇ ಸಗಣಿ ಎತ್ಕೊಳ್ಳುತ್ತೆ, ಅದ್ರ ಮೇಲೆ ಆ ಕೆತ್ತಲು ಇಟ್ಕೊಂಡು ಅಲ್ಲೇ ಮಲ್ಕೊಳ್ಳುತ್ತೆ. ಆವಾಗ ನಮಗೆ ಕೆತ್ತಲು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು. ಮತ್ತು ನಾವು ಕಟ್ಟಾಕಿದಾಗ ಅದು ಫ್ರೀಯಾಗಿ ಓಡಾಡೋಕ್ಕಾಗಲ್ಲ, ಒಂಥರ ಬಲವಂತದಲ್ಲಿ ಹಿಡ್ದಂಗೆ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಅದು ಸ್ವಲ್ಪ ಮಲ್ಕಾಡೋ ಪ್ರಾಬ್ಲಮ್ ಇರ್ಬೋದು, ಮತ್ತು ಅದು ಫ್ರೀಯಾಗಿ ಕಾಲಾಡಿ ಇದು ಮಾಡೋ ಜೀರ್ಣಕ್ರಿಯೆ ಆಗೋದಿರ್ಬೋದು, ಅದೆಲ್ಲ ತುಂಬ ಕಷ್ಟಕರವಾಗಿರ್ತದೆ. ನಾವು ಫ್ರೀಯಾಗಿ ಬಿಟ್ಟಾಗ ಏನಾಗುತ್ತೆ ಅಂದರೆ, ಅದು ಯಾವಾಗ ಬೇಕು ಅವಾಗ ಬಂದು ಮೇವು ತಿನ್ನುತ್ತೆ, ಮತ್ತು ಯಾವಾಗ ಬೇಕು ಅವಾಗ ನೀರು ಕುಡಿಯುತ್ತೆ. ಇಲ್ಲ ಬೇನು ಬೇಡ ಅಂದಾಗ ಹೋಗಿ ಆರಾಮಾಗಿ ಮಲ್ಕೊಳ್ಳುತ್ತೆ. ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ, ಅದು ಡೈಜೆಷನ್ ಚೆನ್ನಾಗಾಗುತ್ತೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ ಹಸು. ಆಮೇಲೆ ಈ ಕೆತ್ತಲು ಬಹು ಸಮಸ್ಯೆ ಇರಲ್ಲ. ಒಂದು ಹಸು 20ರಿಂದ 22, 24 ಲೀಟ್ರ್ವರೆಗೂ ಬರುತ್ತೆ ಒಂದು ಫರ್ ಡೇಗೆ. ಕರು ಹಾಕಿದಾಗ್ಲಿಂದ 3 ತಿಂಗಳವರೆಗೂ ಆ ಲೆವೆಲ್ ಬರ್ತಾ ಇರುತ್ತೆ. ಅದಾದಮೇಲೆ ನಾವು 3 ತಿಂಗಳಾದಮೇಲೆ ಅದು ಫಸ್ಟ್ ಸೆಮೆನ್ಸ್ ಯಾವಾಗ ಬರುತ್ತೆ ಆವಾಗ ಫಸ್ಟ್ ಸೆಮೆನ್ಸ್ ಕೊಡಿಸ್ತೀವಿ. 3 ತಿಂಗಳಾದಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಮೋಸ್ಟ್ಲಿ ಈಗ ಫರ್ ಡೇ 22 ಲೀಟ್ರ್ ಹಾಲು ಕೊಡ್ತಾ ಇರೋದು ಒಂದು 17ರಿಂದ 18 ಲೀಟ್ರ್ ಬರೋ ಸ್ಟೇಜಿಗೆ ಬರುತ್ತೆ ಒಂದು 3 ತಿಂಗಳಾದಮೇಲೆ. ಅಲ್ಲಿಗೆ ನಾವು ಹೆಂಗ್ ಮಾಡ್ತೀವಿ ಅಂದರೆ, 6.25 ತಿಂಗಳಿಗೆ ನಾವು ಹಾಲನ್ನು ಸ್ಟಾಪ್ ಮಾಡ್ತೀವಿ. ಅಲ್ಲಿಗೆ ಅದು 9 ತಿಂಗಳಿಗೆ 2.25 ತಿಂಗಳು ಉಳ್ಕೊಳ್ಳುತ್ತೆ ನಮಗೆ. ಆ 2.25 ತಿಂಗಳಲ್ಲಿ ಹಸು ಡೆವಲಪ್ಮೆಂಟ್ ಚೆನ್ನಾಗಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ 2.25 ತಿಂಗಳು ಮುಂಚೆನೇ ನಾವು ಹಾಲು ನಿಲ್ಲಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ಏನು ಹೇಳ್ಬೇಕಂದ್ರೆ ಹಸುಗಳ ಬಗ್ಗೆ, ಇವಾಗ ನಾವು ಬೇರೆ ಕಡೆ ಹೋಗಿ ಹಸುಗಳನ್ನ ಪರ್ಚೇಸ್ ಮಾಡಿ ತರೋದಕ್ಕಿಂತ ನಮ್ಮ ಮನೆಗಳಲ್ಲಿ 1 ಹಸು ಅಥವಾ 2 ಹಸು ಇರ್ತಾವಲ್ಲ, ಆ ಹಸುಗಳಲ್ಲಿ ಒಳ್ಳೆ ಸೆಮೆನ್ಸ್ ಕೊಡಿಸ್ಕೊಂಡು ಒಳ್ಳೆ ಕರುಗಳನ್ನ ತಗೊಂಡು, ಆ ಕರುಗಳಿಗೆ ಒಂದೇನಂದ್ರೆ, ಫಸ್ಟ್ ನಾವು ಕರುಗಳಿಗೆ ಇವಾಗ ನಮ್ಮ ಹಸು ಸಾಕೋರು ಏನು ಮಾಡ್ತಾರೆ ಅಂದರೆ, ಹಲ್ಲುಗಳಿಗೆ ಮಿಲ್ಕ್ ಜಾಸ್ತಿ ಕೊಡಲ್ಲ. ಅದು ಹೊಟ್ಟೆ ತುಂಬಕ್ಕೆ ಎಷ್ಟು ಬೇಕು, ಅದು ಅವಶ್ಯಕತೆ ಎಷ್ಟಿರುತ್ತೆ ಅಷ್ಟು ಹಾಲನ್ನು ಕೊಡಬೇಕಾಗುತ್ತೆ ನಾವು. ಈಗ ಅಟ್ಲೀಸ್ಟ್ ನಾನು ಒಂದು HF ಹಸು ಕರು ಇದೆ ಅಂದರೆ
ಆ ಕರುಗೆ ಮಿನಿಮಮ್ ಅಂದ್ರೂ ನನ್ನ ಪ್ರಕಾರ 2.5 3 ಲೀಟರ್ ಹಾಲನ್ನು ಫರ್ ಡೇಗೆ 5 ರಿಂದ 6 ಲೀಟರ್ ಹಾಲನ್ನು ಅದಕ್ಕೆ ಕೊಡಬೇಕಾಗುತ್ತೆ. ಅದು ಚೆನ್ನಾಗಿ ಆಕ್ಟಿವ್ ಆಗಿ ಚೆನ್ನಾಗಿ ದಷ್ಟಪುಷ್ಟ ಬರಬೇಕಾ ಕರು ಅಂದರೆ ಅಷ್ಟು ಕೊಡಬೇಕಾಗುತ್ತೆ. ನನ್ನ ಕರುಗಳಿಗೆಲ್ಲ ಇವಾಗ ಆಲ್ಮೋಸ್ಟ್ 3 ಲೀಟರ್ ಕೊಡ್ತೀನಿ ಒಂದು ಟೈಮ್ಗೆ. ಆ ಥರ ಕೊಟ್ಕೊತ ಬಂದಾಗ ಏನಾಗುತ್ತೆ ಅಂದರೆ ಆ ಕರು ಒಂದು 12 ರಿಂದ 15 ತಿಂಗಳಲ್ಲಿ ಮೆಚುರಿಟಿ ಲೆವೆಲಿಗೆ ಬಂದ್ಬಿಡ್ತದೆ. ಮತ್ತು ನಮ್ಗೆ ಒಂದೇನಂದರೆ, ನಾನು ಬೇರೆ ತಗೊಂಬಂದು ಹಸುಗಳನ್ನ ಹಾಲು ಕರೆದಿರೋದಕ್ಕೂ ನಮ್ಮ ಮನೇಲಿ ಹುಟ್ಟಿ ಹಾಲು ಕರೆದಿದ್ದೀವಲ್ಲ ಅದಕ್ಕೂ ಹಾಲಲ್ಲಿ ತುಂಬ ವೇರಿಯೇಷನ್ ಇರುತ್ತೆ. ಈಗ ನಾವು ಒಳ್ಳೆ ಜಾಸ್ತಿ ಹಾಲು ಕೊಟ್ಟು ಸಾಕಿ ಅದು ದಷ್ಟಪುಷ್ಟವಾಗಿ ಹಸುಗಳು ಶಕ್ತಿಯುತವಾಗಿ ಬಂದಾಗ ಹಾಲಿನ ಕೊಡೋ ಪ್ರಮಾಣನೂ ಜಾಸ್ತಿ ಇರುತ್ತೆ. ಹಂಗಾಗಿ ಕೆಲವೊಂದು ನಾನು ನೋಡ್ರ ಮಟ್ಟಿಗೆ ನನ್ನ ಫ್ರೆಂಡ್ ಹತ್ರ ಕೆಲವೊಂದು ಹಸುಗಳವೆ, ಅವರು ತಗೊಬಂದು ಅದೇ ಅದ್ರ ತಾಯಿನ ತಗೊಬಂದು ಸಾಕಿದ್ದಾರೆ. ಅದರಲ್ಲಿ 12 ಲೀಟರ್ 13 ಲೀಟರ್ ಹಾಲು ಬರ್ತಾ ಇದೆ. ಅದೇ ಅದ್ರ ಕರುನ ಅವರು ಡೆವಲಪ್ ಮಾಡಿ ಅವರು ಸ್ವಂತ ಹಾಲು ಹಾಕಿ ಜಾಸ್ತಿ ಹಾಲು ಹಾಕಿ ಡೆವಲಪ್ ಮಾಡಿದಾಗ 18 ಲೀಟ್ರು 20 ಲೀಟ್ರ್ವರೆಗೂ ಕರೆದಿದ್ದಾರೆ. ಹಂಗಾಗಿ ನಾವು ಕರುಗಳನ್ನ ಮನೇಲೇ ಹುಟ್ಟುವಂಥ ಕರುಗಳನ್ನ ನಾವು ಡೆವಲಪ್ ಮಾಡಿ ಸಾಕಿದ್ರೆ ತುಂಬ ಒಳ್ಳೆಯದು. ಅಂದರೆ ಚೆನ್ನಾಗಿ ನೋಡ್ಕೋಬೇಕು ಅವನು. ನಾವು ಹೆಂಗೆ ಮಕ್ಳುಗಳನ್ನ ತುಂಬ ಪೌಷ್ಟಿಕ ಆಹಾರವನ್ನು ಕೊಟ್ಕೊಂಡು ಸಾಕ್ತೀವಿ, ಆ ಥರ ಈ ಹಸುವಿನಲ್ಲಿ ಹುಟ್ಟೋ ಕರುಗಳನ್ನ ಹಂಗೆ ಸಾಕಿದಾಗ ತುಂಬ ಚೆನ್ನಾಗಿ ಬರ್ತವೆ. ಸರ್, ಇವಾಗ ನಾನು ಒಂದು 12 ಲೀಟ್ರ್ ಹಾಲು ಬರ್ತಾಯಿತೆ ಅಂದರೆ ಒಂದು ಹಸು 1.5 kg ಫೀಡ್ ಕೊಡ್ತೀನಿ ನಾನು. ಅದ್ರ ಜೊತೆಗೆ 1.5 kg ಅಳ್ಜೋಳದ ನುಚ್ಚು ಕೊಡ್ತೀನಿ, ಮತ್ತು ಒಂದು ಅರ್ಧ kg ಅಷ್ಟು ಕಡಲೆ ಹಿಂಡಿ ಕೊಡ್ತೀನಿ, ಮತ್ತು ಒಂದು 300 ಗ್ರಾಮು ಕಡಲೆ ಒಟ್ಟು ಕೊಡ್ತೀನಿ, ಮತ್ತು ಒಂದು 300 ಗ್ರಾಮು ಚಕ್ಕೆ ಬೂಸ, ಮತ್ತು 300 ಗ್ರಾಮ್ ರವೆ ಬೂಸ. ಇಷ್ಟು ಒನ್ ಟೈಮ್ಗೆ ಇರುತ್ತೆ. ಫರ್ ಡೇಗೆ ಅದು ಡಬಲ್ ಆಗುತ್ತೆ. ನಾನು ಒಂದು ತಿಂಗಳಿಗೋ ಅಥವಾ 1.5 ತಿಂಗಳಿಗೋ 2 ತಿಂಗಳಿಗೋ ಯಾವಾಗಲೂ ಟೈಮ್ ಸಿಕ್ತಾಗ ಒಂದ್ಸಲ ವಾಶ್ ಮಾಡ್ತೀನಿ. ಅಷ್ಟು ಬಿಟ್ಟರೆ ನಾನು ಇದನ್ನು ವಾಶ್ ಮಾಡೋಕ್ಕೆ ಅಂತ ಏನು ಜಾಸ್ತಿ ಟೈಮ್ ಕೊಡಲ್ಲ. ಇದಕ್ಕೆ ಏನು ಉಪಯೋಗ ಅಂದರೆ ಅದೇ ನಮಗೆ ಕೆಲಸ ಉಳಿತಾಯ ಆಗುತ್ತೆ, ಮತ್ತು ಫ್ರೀಯಾಗಿ ಬಿಟ್ಟಾಗ ಅದು ಅದ್ರ ಗಂಧ ಓದಿದ್ದು ಸಗಣಿ ಇಕ್ಕಿರೋ ಜಾಗ ಇರುತ್ತಲ್ಲ ಅಲ್ಲೋಗಿ ಮಲಗಲ್ಲ, ಅದು ಬೇರೆ ಜಾಗದಲ್ಲಿ ಸೈಡಲ್ಲಿ ಹೋಗಿ ಮಲ್ಕೊಳ್ಳುತ್ತೆ. ಅದರಿಂದ ನಾವು ಬಿಟ್ಟು ಸಾಕೋದು ತುಂಬ ಒಳ್ಳೆಯದು. ಒಂದು ಡೈರಿ ಫಾರಮ್ ಸಕ್ಸಸ್ ಆಗಬೇಕಂದ್ರೆ ಒಂದು ಇಂಪಾರ್ಟೆಂಟ್ ಏನಂದರೆ, ನಾವು ವರ್ಷ ಪೂರ್ತಿ ನಮ್ದು ಹಾಲು ಬರ್ತಾ ಇರಬೇಕು. ವರ್ಷ ಪೂರ್ತಿ ಹಾಲು ಬರ್ತಾ ಇರಬೇಕು ಅಂದರೆ ನಾವು ಎಲ್ಲ ನಮ್ಮ ಈಗ 4 ಹಸು ಇದೆ ಅಂದಾಗ 4 ಹಸುನು ಒಂದೇ ಸಲ ಕರು ಹಾಕೋ ಥರ ಇರಬಾರ್ದು. ಒಂದು ಹಸು ಇವತ್ತು ಹಾಕಿದೆ ಅಂದರೆ ಇನ್ನೊಂದು ಹಸು ಇನ್ನು 3 ರಿಂದ 4 ತಿಂಗಳು ಬಿಟ್ಟು ಕರು ಹಾಕಬೇಕು. ಹಂಗೆ ವರ್ಷದಲ್ಲಿ 4 ತಿಂಗಳು ಗ್ಯಾಪ್ ಬಿಟ್ಬಿಟ್ಟು ನಾವು ಸೆಮೆನ್ಸ್ ಕೊಡಿಸ್ಕೊಂಡ್ರೆ ಅದು ವರ್ಷ ಪೂರ್ತಿ ನಮ್ಗೆ ಹಾಲು ಬರೋ ಥರ ಇರುತ್ತೆ. ಮತ್ತು ವರ್ಷ ಪೂರ್ತಿ ನಮಗೆ ಒಂದು 60 ರಿಂದ 70 ಲೀಟ್ರ್ ಫರ್ ಡೇ ಹಾಲು ಬರೋ ಥರ ನಾವು ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಾವು ಡೈರಿ ಫಾರ್ಮ್ ಸಕ್ಸಸ್ ಆಗುತ್ತೆ. ಮತ್ತು ಒಂದೇನಾಗುತ್ತೆ ಅಂದರೆ, ನಾವು ವರ್ಷ ಪೂರ್ತಿ ಹಾಲು ಬರೋ ಥರ ಮಾಡ್ಕೊಂಡಿಲ್ಲ ಅಂದಾಗ ಈಗ 1 ಹಸು ಹಾಲು ಕೊಡ್ತಾ ಇರುತ್ತೆ, 3 ಹಸುನ ನಾವು ಇನ್ನು ಎಕ್ಸ್ಟ್ರಾ 3 ಹಸುನ ನಾವು ಸಾಕಬೇಕಾಗಿರ್ತದೆ. ಆಗ 1 ಹಸುವಿನಲ್ಲಿ ಬರೋ ಆದಾಯ ನಮಗೆ ಇನ್ನು 3 ಹಸಿಗೆ ಫೀಡ್ ಹಾಕಕ್ಕೆ ಸಾಲ್ತಾ ಇರಲ್ಲ. ಆವಾಗ ಏನು ಮಾಡ್ತೀವಿ ಅಂದರೆ, ನಾವು ಫೀಡ್ ಹಾಕೋದನ್ನು ಕಮ್ಮಿ ಮಾಡ್ತೀವಿ, ಆ ಹಸು ವೀಕ್ ಆಗುತ್ತೆ. ಹಸು ವೀಕ್ ಆದಾಗ ನಾವು ಕ್ಯಾಲ್ಸಿಯಂ ಕಮ್ಮಿ ಆಯಿತು ಅಂತ ಡಾಕ್ಟ್ರು ಕರ್ಕೊಬರ್ತೀವಿ, ಅದಕ್ಕೆ 1000 ರೂಪಾಯಿ ಖರ್ಚು ಮಾಡ್ತೀವಿ. ಇಲ್ಲ ತೀರಾ ಪ್ರಾಬ್ಲಮ್ ಜಾಸ್ತಿ ಆಗಿ ಹಸು ಸತ್ತೋಗೋ ಸ್ಟೇಜು ಬರ್ಬೋದು. ಆ ಥರ ಆಗಬಾರ್ದು ಅಂದಾಗ ಏನು ಮಾಡಬೇಕು ಅಂದರೆ, ನಾವು ಬ್ಯಾಚ್ ಆ್ಯಂಡ್ ಬ್ಯಾಚ್ ಮಾಡ್ಕೊಂಡಾಗ ಅದರಲ್ಲಿ ಬರೋ ಆದಾಯನ ನಾವು ಹಸುಗಳಿಗೆ ಅರ್ಧ ಖರ್ಚು ಮಾಡಿ ನಾವು ಅರ್ಧ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದು. ಈ ಸೆಮೆನ್ಸ್ ಕೊಡಿಸಿ ಆದಮೇಲೆ ನಮಗೆ 6 ತಿಂಗಳು ಅಥವಾ 7 ತಿಂಗಳಿಗೆ ನಾವು ಅದನ್ನು ಹಾಲು ನಿಲ್ಲಿಸಕ್ಕೆ ಶುರು ಮಾಡ್ತೀವಲ್ಲ, ಹಾಲು ನಿಲ್ಸಕ್ಕೆ ಶುರು ಮಾಡಿದಾಗ ಏನು ಮಾಡ್ತೀವಿ, ಇಲ್ಲಿವರೆಗೂ ನಾವು ಜಾಸ್ತಿ ಫೀಡನ್ನು ಕೊಟ್ಕೊಂಡ್ಬಂದಿರ್ತೀವಿ. ಅದಕ್ಕೆ ಒಳ್ಳೆ ಹಿಂಡಿ ಆಗ್ಬೋದು, ಮತ್ತು ಫೀಡ್ ಆಗ್ಬೋದು, ಜೋಳದ ನುಚ್ಚು ಆಗ್ಬೋದು, ಎಲ್ಲ ಕೊಟ್ಟಿರ್ತೀವಿ. ನಾವು ಆ 7 ತಿಂಗಳು ಆದಮೇಲೆ ನಾವು ಇನ್ನು 2 ತಿಂಗಳು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಕೊಡೋಕ್ಕೆ ಶುರು ಮಾಡ್ತೀವಿ. ಯಾಕೆಂದರೆ ಆದಾಯ ಕಮ್ಮಿ ಆಗಿರುತ್ತೆ ಅನ್ನೋ ದೃಷ್ಟಿಯಿಂದ. ನಾವು ಇಂಪಾರ್ಟೆಂಟ್ ಏನು ಮಾಡಬೇಕಂದ್ರೆ, ಡೈರಿ ಫಾರ್ಮ್ ಸಕ್ಸಸ್ ಆಗಬೇಕಾದ್ರೆ ನಾವು ಆ ಟೈಮು, ಆ 2 ತಿಂಗಳು ಅಥವಾ 2.25 ತಿಂಗಳು ಗ್ಯಾಪ್ ಏನಿರುತ್ತೆ ಆ ತಿಂಗಳಲ್ಲಿ ನಾವು ಒಳ್ಳೆ ಫೀಡಿಂಗ್ ಮಾಡಿದ್ರೆ ನೆಕ್ಸ್ಟು ಒಳ್ಳೆ ಕರು ಹುಟ್ಟುತ್ತೆ, ಮತ್ತು ಒಳ್ಳೆ ಪ್ರಮಾಣದ ಹಾಲು ಕೊಡೋಕ್ಕೂ ಪ್ರಯೋಜನ ಆಗುತ್ತೆ ಆ ಹಸು. ಇನ್ನೊಂದು ಏನಂದರೆ, ನಾವು ಹಸುಗಳನ್ನ ಸಾಕೋದು ಬರೀ ಹಸು ಸಾಕೋದು, ಬರೀ ಫೀಡ್ ಹಾಕ್ಕೊಳ್ಳೋದು ಮತ್ತು ಹಾಲು ಕರ್ಕೊಳ್ಳೋದು ಇಷ್ಟು ಮಾಡ್ಕೊಂಡ್ರೆ ಆಗಲ್ಲ. ಹಸುಗಳಿಗೆ ಒಂದು ವೆರಿ ಇಂಪಾರ್ಟೆಂಟ್ ಏನಂದರೆ ವ್ಯಾಕ್ಸಿನೇಷನ್ ಇಂಪಾರ್ಟೆಂಟು. ವ್ಯಾಕ್ಸಿನೇಷನ್ನು ಟೈಮ್ ಟು ಟೈಮು ಮಾಡಿಸ್ಕೊಬೇಕು. ಆಲ್ಮೋಸ್ಟ್ ಎಲ್ಲ ರೈತರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಇಲ್ಲಿ ಅಕ್ಕಪಕ್ಕದ ಸ್ಥಳೀಯ ಡಾಕ್ಟ್ರುಗಳು ಇರ್ತಾರೆ, ಹೇಳ್ಕೊಡ್ತಾರೆ ಇಂತಿಂಥ ಟೈಮಲ್ಲಿ ಇಂತಿಂತ ಮಾಡಬೇಕು ಅಂತ ವ್ಯಾಕ್ಸಿನೇಷನ್ಗಳು ಮಾಡಿಸ್ಕೋಬೇಕು. ಮತ್ತು ಹಸುಗಳು ಅಂತಲ್ಲ, ಯಾವುದೇ ಪ್ರಾಣಿ ಆಗ್ಬೋದು, ನಾವು ಡೈಲಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಅದಕ್ಕೆ ಏನಾಗಿದೆ, ಜ್ವರ ಬಂದಿದೆಯಾ ಅಥವಾ ಬೇರೆ ಏನಾದರೂ ಆಗಿದೆಯಾ ಅಂತ ಅಬ್ಸರ್ವ್ ಮಾಡ್ತಾ ಇರಬೇಕು. ಹೀಗಾಗಿಲ್ಲ ಕೆಲವು ಟೈಮ್ ಏನು ಮಾಡ್ತೀವಿ ಅಂದರೆ, ನಾವು ಮಿಷನಲ್ಲಿ ಹಾಲು ಕರೆಯೋದ್ರಿಂದ ಕೆಲವು ಟೈಮ್ ಕೆತ್ತಲು ನೋಡಲ್ಲ. ಮಿಷನಲ್ಲಿ ಹಾಲು ಕರೆದು ಬಿಡ್ತೀವಿ, ಅದು ಏನೋ ಪ್ರಾಬ್ಲಮ್ ಆಗಿ ಕೆತ್ತಲು ಬೋ ಆಗಿರ್ತದೆ, ಅದನ್ನ ನೋಡಲ್ಲ. ನಾವು ಇಂಪಾರ್ಟೆಂಟು ಲಾಸ್ಟಲ್ಲಿ ಒಂದ್ಸಲ ಕೆತ್ತಲಲ್ಲಿ ಹಾಲು ಕರಿಬೇಕು. ಅದು ಹಾಲು ಕರೆದಾಗ ನಮ್ಗೆ ಅದು ಏನಾಗಿದೆ, ಏನಾದರೂ ಮೊಸರು ಥರ ಬರ್ತಾ ಇದೆಯಾ, ಕೆತ್ತಲು ಬೋ ಆಗಿದೆಯಾ, ಬೇರೆ ಏನಾದರೂ ಆಗಿದೆಯಾ ಗೊತ್ತಾಗುತ್ತೆ. ಆ ಥರ ನಾವು ಎಲ್ಲದೂ ನೋಡ್ಕೊಂಡಾಗ ಡೈರಿ ಫಾರಮಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀವಿ.
ಇವಾಗ ಹಸು ಸಾಕ್ತಾ ಇದ್ದೀನಿ ಅಂದರೆ ಅಲ್ಲೇ ಡೈರಿ ಪೇಮೆಂಟ್ ಬೀಳ್ತದೆ, ಅದರಲ್ಲಿ ನಾನು ಇದು ಮಕ್ಳಿಗೆ ಬಟ್ಟೆ ತಂದು ಕೊಡ್ತೀನಿ, ಇಲ್ಲ ಸ್ಕೂಲಿಗೆ ಫೀಸ್ ಕಟ್ತೀನಿ, ಏನೋ ಒಂದು ಗ್ಯಾರಂಟಿ ಇರುತ್ತೆ ಹಸುಗಳು ಸಾಕೊಂಡಾಗ. ಒಂದು ಏನಂದರೆ ಹಸುನಲ್ಲಿ ಅದೊಂದು ಡೈಲಿ ಆದಾಯ ಬರ್ತಾ ಇರುತ್ತೆ, ಮತ್ತು ಒಳ್ಳೆ ಸಗಣಿ. ನಮ್ಮ ತೋಟಗಳಿಗೆ ಈಗ ನಾವು ಒಂದು 500 ಗಿಡ 600 ಗಿಡ ತೆಂಗಿನ ಗಿಡ ಇಟ್ಕೊಂಡಿದ್ದೀವಿ ಅಂದಾಗ ಅದಕ್ಕೆ ಗೊಬ್ಬರನ ಪರ್ಚೇಸ್ ಮಾಡಿ ತೋಟಕ್ಕೆ ಗೊಬ್ಬರ ಹಾಕೋದೇ ದೊಡ್ಡ ಕಷ್ಟ ಆಗಿಬಿಟ್ಟಿರ್ತದೆ. ನಾವು ಗೊಬ್ಬರನೇ ಹಾಕೋಲ್ಲ, ಈಗ ಹೊರಗಡೆಯಿಂದ ಪರ್ಚೇಸ್ ಮಾಡಿ ಹಾಕೋಕ್ಕೂ ಆಗಲ್ಲ. ಇವತ್ತು 3,000 ರೂಪಾಯಿ 4,000 ರೂಪಾಯಿ ಒಂದು ಟ್ರ್ಯಾಕ್ಟರ್ ಗೊಬ್ಬರ ಆಗಿದೆ. ಹಂಗಾಗಿ ಒಳ್ಳೆ ಸಗಣಿ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಏನಂದರೆ, ಈಗ ಒಬ್ಬ ರೈತ ಇದಾನೆ ಅಂದರೆ ಈ ಹಸುಗಳು ಸಾಕಿದ್ದೀನಿ ಅಂದಾಗ ಒಂದು ಡಿಸಿಪ್ಲಿನ್ ಕಲಿಸುತ್ತೆ. ಹೆಂಗೆ ಅಂದರೆ ಬೆಳಿಗ್ಗೆ ಬೇಗ 5:15ಗೋ ಅಥವಾ 5 ಗಂಟೆಗೋ ಆ ಡೈರಿ ಟೈಮ್ ಎದ್ದೊಳೋದು, ಗಾಡಿ ಬಂದುಬಿಡುತ್ತೆ, ಬೇಗ ಹಾಲು ಕರಿಬೇಕು ಅನ್ನೋದು, ಅದ್ರ ಸಗಣಿ ಎತ್ತೋದು, ಅದೊಂದು ಮಾಮೂಲಿ ಡ್ಯೂಟಿ ಥರ ಆಗುತ್ತೆ. ಆಮೇಲೆ ನಾವು ಎಲ್ಲೋ ಹೋಗಿ ಕುಂತ್ಕೊಂಡು ಎಲ್ಲೋ ಟೈಮ್ ಪಾಸ್ ಮಾಡಿಕೊಂಡು ಯಾರ ಜೊತೆ ಹರಟೆ ಹೊಡ್ಕೊಂಡು ಕೆಲಸ ವೇಸ್ಟ್ ಮಾಡಿಕೊಂಡು ಮಾಡೋವಂಥದ್ದು ಇರಲ್ಲ ಹಸು ಸಾಕಿದಾಗ. ಏಕೆಂದರೆ ಅದೊಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಆ ಟೈಮಿಂಗ್ಸ್ ನಾವು ಎಲ್ಲೇ ಇದ್ರೂ ಬರಲೇಬೇಕಾಗುತ್ತೆ. ಹಂಗಾಗಿ ಇದೊಂಥರ ಒಳ್ಳೆ ನೆಮ್ಮದಿ ಜೀವನ. ನಾನು ಒಂದು ಬ್ಯಾಚಲ್ಲಿ 15 ಕುರಿ ಮಾತ್ರ ಆಯ್ಕೆ ಮಾಡ್ಕೋತೀನಿ, ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ. ಎಲ್ಲಾವುದು ಮಾಡ್ಕೊಂಡಿರೋದ್ರಿಂದ ಎಲ್ಲಾವುದು ಸ್ವಲ್ಪ ಇರಬೇಕು, ಎಲ್ಲದರಲ್ಲೂ ಸ್ವಲ್ಪ ಆದಾಯ ತೆಗಿಬೇಕು ಅನ್ನೋ ದೃಷ್ಟಿಯಿಂದ 15 ಟಗರುಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋತೀನಿ. ಇದು ಹೆಂಗೆ ಅಂದರೆ, ಫಸ್ಟ್ ಈಗ ಮರಿಗಳನ್ನ ತೊಗೊಂಬರ್ತೀನಿ, ತೊಗೊಂಬಂದಾದ್ಮೇಲೆ ಇದಕ್ಕೆ ಯಥೇಚ್ಛವಾಗಿ ಒಣಮೇವು ಕೊಟ್ಟರೆ ತುಂಬ ಬೇಗ ಗ್ರೋತ್ ಬರುತ್ತೆ. ಹಸಿರು ಮೇವಿಗಿಂತ ಒಣಮೇವಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಒಣಮೇವು ಅಂದರೆ ರಾಗಿ ಹುಲ್ಲನ್ನು ಕೊಡ್ತೀನಿ. ರಾಗಿ ಹುಲ್ಲು ಜೊತೆಗೆ ಸೈಲೇಜು, ನಾನೇನು ಹಸುಗಳಿಗೆ ಸೈಲೇಜ್ ಮಾಡ್ಕೊಂಡಿದ್ದೀನಿ ಆ ಸೈಲೇಜನ್ನು ಕೊಡ್ತೀನಿ. ಗ್ರೀನ್ ಏನು ಜಾಸ್ತಿ ಕೊಡೋಕ್ಕೆ ಹೋಗಲ್ಲ ಇದಕ್ಕೆ. ಅದ್ರ ಜೊತೆಗೆ ಡೈಲಿ ಅರ್ಧ kg ಫೀಡನ್ನು ಇದು ಕೊಡ್ತೀನಿ. ಏನು ಚಕ್ಕೆ ಬೂಸ ಇರ್ಬೋದು, ಕಡಲೆ ಹಿಂಡಿ ಮತ್ತು ಕಡಲೆ ಒಟ್ಟು, ಈ ಥರದನ್ನು ಅರ್ಧ kgನ ಫೀಡು, ಈ ಥರದನ್ನು ಡೈಲಿ ಒಂದು ಮರಿಗೆ ಅರ್ಧ kg ಹಿಂಗೆ ಅವರೇಜ್ ಮಾಡಿಕೊಡ್ತೀನಿ. ಇದನ್ನು 4ರಿಂದ 4.25 ತಿಂಗಳವರೆಗೂ ಕೊಡ್ತೀನಿ. ಆವಾಗ ನನಗೆ ಒಂದು 35ರಿಂದ 40 kg ಅವರೇಜ್ ಬಂದಿರುತ್ತೆ. ಆವಾಗ ನಾನು ಮಾರಾಟ ಮಾಡ್ತೀನಿ. ಸರ್, ಇದು ಕುರಿಗಳನ್ನ ನಾನು ಈ ಉತ್ತರ ಕರ್ನಾಟಕ ಸೈಡು, ಈಗ ಅಮೀನ್ಗಢ ಅಂತ ಏನು ಹೇಳ್ತೀವಿ ಬಾಗಲಕೋಟೆ, ಅಲ್ಲಿಂದ ತರಿಸಿದ್ದೆ ನಾನು. ಇವು ಏನು ಹೇಳ್ತೀವಿ ಕೆಂಗೂರಿ ಅಂತ ಹೇಳ್ತೀವಿ, ಇವನ್ನ ಆ ಕಡೆ ಎಳಗ ಅಂತ ಹೇಳ್ತಾರೆ. ಇವು ಏನಕ್ಕೆ, ಆಮೇಲೆ ಅದ್ರ ಜೊತೆಗೆ ಅಮೀನ್ಗಢ ಇದೆ, ವೈಟ್ ಏನಿದೆ ಅದು ಅಮೀನ್ಗಢ. ಇದನ್ನೆಲ್ಲ ಬಕ್ರೀದಲ್ಲಿ ತುಂಬ ಇಷ್ಟಪಡ್ತಾರೆ ಮುಸ್ಲಿಮ್ಸು, ಹಂಗಾಗಿ ತೊಗೊಂಬಂದೆ. ಇದರಲ್ಲಿ ತುಂಬ ಒಳ್ಳೆ ಆದಾಯನೇ ಇದೆ. ಕರೆಕ್ಟಾಗಿ ಹೆಂಗೆ ಅಂದರೆ, ಇದು ಈ ಬ್ರೀಡಿಂಗ್ ಪರ್ಪಸ್ ಅಲ್ಲ, ಇದು ಮೀಟ್ ಪರ್ಪಸ್ಗೆ ಅಂತ ಮಾಡಿರೋದು. ಇದು ಹೆಂಗೆ ಅಂದರೆ, ಕುರಿನ ಕೊಬ್ಬಿಸ್ಬಿಟ್ಟು ಮಾರೋವಂಥದ್ದು. ನಾವು ಒಳ್ಳೆ ಬಕ್ರೀದ್ ಟೈಮ್ಗೆ ಪ್ಲ್ಯಾನ್ ಮಾಡಿರ್ತೀವಿ ನಾವು. ಇದರಲ್ಲಿ ಈ 30 kg 35 kg ಬರೋವರೆಗೂ ಸಾಕಿಬಿಟ್ಟು, ಅಂದರೆ ಒಂದು 4 ತಿಂಗಳು ಅಥವಾ 4.25 ತಿಂಗಳಿಗೆ ಒಂದು ಬ್ಯಾಚ್ ಮಾಡ್ಕೊತೀವಿ. ಒಂದು 30ರಿಂದ 35 kg 40 kg ರೇಂಜಿಗೆ ಬಂದಾಗ ನಾವು ಮಾರಾಟ ಮಾಡೋಕ್ಕೆ ಇದು ಮಾಡ್ತೀವಿ. ಹಾಗಾಗಿ ಇದು ಒಳ್ಳೆ ಆದಾಯನೇ. ಇದನ್ನು ಒಂದು ಹೆಂಗೆ ಅಂದರೆ, ಈಗ ಯಾವುದೇ ಪ್ರಾಣಿ ಸಾಕಲಿ, ಹಸುಗಳು ಸಾಕಲಿ, ಕುರಿಗಳು ಸಾಕಲಿ, ಯಾವುದೇ ಆದ್ರೂ ಅದಕ್ಕೆ ಬೇಕಾದಾಗ ಹೋಗಿ ಮೇವನ್ನು ತಿನ್ನಬೇಕು. ಮತ್ತು ಅದಕ್ಕೆ ಬೇಕಾದಾಗ, ಈಗ ಮನುಷ್ಯರಂಗೆ ನಮಗೆ ನೀರು ಬೇಕಾದಾಗ ಹೋಗಿ ನೀರು ಕುಡಿತೀವಿ, ಆ ಥರ ಕುರಿಗಳು ಹಸುಗಳು ಯಾವುದೇ ಆಗ್ಬೋದು ಹೋಗಿ ನೀರು ಕುಡಿಬೇಕು. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಆಟೋಮೆಟಿಕ್ ಡ್ರಿಂಕರ್ಗಳು ಹಾಕೊಂಡಿದ್ದೀನಿ. ಆಟೋಮೆಟಿಕ್ ಡ್ರಿಂಕರ್ಗಳಲ್ಲಿ ಅದು ಹೋಗಿ ಅದ್ರ ಮೂತಿನಲ್ಲಿ ಇಟ್ಟಾಗ ನೀರು ಬರುತ್ತೆ, ಅದಕ್ಕೆ ಬೇಕಾದಾಗ ಹೋಗಿ ನೀರು ಕುಡಿತದೆ, ಇದಂತೆ ಹೋಗಿ ಮಲ್ಕೊಳ್ಳುತ್ತೆ. ಇನ್ನೊಂದು ಏನಂದರೆ, ನಾವು ಬೇಷನಲ್ಲೋ ಅದು ಇನ್ನೊಂದರಲ್ಲಿ ಇಟ್ಟಾಗ ವಾಶ್ ಮಾಡಬೇಕಾಗುತ್ತೆ, ಅದೆಲ್ಲ ತುಂಬ ಗಲೀಜಾಗುತ್ತೆ. ಇದು ಆ ಥರ ಪ್ರಾಬ್ಲಮ್ ಇರಲ್ಲ. ನಾವೀಗ ಟ್ಯಾಂಕಲ್ಲಿ ಇಟ್ಟು ಅಂದ್ರೂ ಪಾಚಿ ಬರುತ್ತೆ. ಇದರಲ್ಲಿ ಆ ಥರ ಪ್ರಾಬ್ಲಮ್ ಏನೂ ಇಲ್ಲದೆ ಇರೋದ್ರಿಂದ ಆಟೋಮೆಟಿಕ್ ಡ್ರಿಂಕರ್ಗಳು ಬೆಸ್ಟ್ ಸರ್. ಈಗ ನಾನು ಏನು ಹಸು ಮತ್ತು ಕುರಿ ಎಲ್ಲ ಸಾಕೊಂಡಿದ್ದೀನಿ, ಅದ್ರ ಜೊತೆಗೆ ಒಂದು 3 ಹಂದಿನೂ ಸಾಕಿದ್ದೀನಿ. ಇರಲಿ, ಈಗ ಸಮಗ್ರ ಕೃಷಿ ಅಂತ ಹೋದಾಗ ಎಲ್ಲಾವುದು ಸ್ವಲ್ಪನಾದರೂ ಇರಬೇಕು. ಒಂದರಲ್ಲಿ ಆದಾಯ ಬರಲಿಲ್ಲ ಅಂದರೂ ಇನ್ನೊಂದರಲ್ಲಾದರೂ ಆದಾಯ ಬರಬೇಕು ಅನ್ನೋ ದೃಷ್ಟಿಯಿಂದ ಒಂದು 3 ಹಂದಿ ಬ್ರೀಡಿಂಗ್ ಪರ್ಪಸ್ಗೆ ಅಂತ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 1-2 ಯಾರಕ್ಷರ್ ಇದೆ, ಮತ್ತು ಒಂದು ಡ್ಯೂರಾಕ್ ಇದೆ. ಡ್ಯೂರಾಕ್ ಏನಕ್ಕೆ ಅಂದರೆ, ಅದು ಚೆನ್ನಾಗಿರುತ್ತೆ ಬ್ರೀಡಿಂಗ್ ಅಂತೇಳಿ ಡ್ಯೂರಾಕ್ ಹಾಕ್ಕೊಂಡೆ. ಯಾರಕ್ಷರು ಮರಿನ ಚೆನ್ನಾಗಿ ಸಾಕುತ್ತೆ ಅಂತೇಳಿ ಯಾರಕ್ಷರ್ ಹಾಕ್ಕೊಂಡೆ ಹೆಣ್ಣು. ಇದೇನು ನನಗೆ ಒಂದು 4.25ರಿಂದ 5 ತಿಂಗಳು ಮರಿಗಳು ಇನ್ನೂ ಇದು, ಅಂದರೆ ತುಂಬ ಚಿಕ್ಕ ಮರಿ ತೊಗೊಂಬಂದಿದ್ದೆ. 5 ತಿಂಗಳಿಗೇ ಒಳ್ಳೆ, ಇವಾಗಲೇ ನಾವು ಹೆಚ್ಚು ಕಮ್ಮಿ 50 kg ಮೇಲೆ ಬರೋ ಲೆವೆಲಿಗೆ ಬಂದಿದ್ದಾವೆ 4.25 ತಿಂಗಳಿಗೆ. ಅಂದರೆ ಇದರಲ್ಲಿ ನಾನು ನೋಡಿದ ಮಟ್ಟಿಗೆ ಈ ಒಂದೇನಂದರೆ, ಈಗೆಲ್ಲೋ ಯಾವುದೋ ಹೋಟೆಲಲ್ಲೋ ಅಥವಾ ಚೌಟ್ರಿನಲ್ಲೋ ವೇಸ್ಟ್ ತಂದು ಹಾಕೋದು, ಅಥವಾ ಇನ್ಯಾವುದೋ ಕೋಳಿ ಅಂಗಡಿನಲ್ಲಿ ಅದ್ರ ಕಳ್ಳು ಅದು ಇದು ವೇಸ್ಟನ್ನು ತಂದು ಹಾಕೋದು, ಆ ಥರ ಯಾವುದೂ ಮಾಡಿಲ್ಲ ನಾನು. ನನ್ನ ತೋಟದಲ್ಲಿ ನಾನು ಹಂದಿ ಸಾಕೋ ಉದ್ದೇಶ ಏನಕ್ಕೆ ಬಂತಂದರೆ, ನನ್ನ ಮೈಂಡಲ್ಲಿ ನಾನೊಂದು 4ರಿಂದ 5 ಎಕರೆ ಬಾಳೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ನನ್ನ ತೋಟದಲ್ಲಿ ತುಂಬ ವೇಸ್ಟ್ ಬರೋದು, ಬಾಳೆಕಾಯಿ ವೇಸ್ಟು, ಬಾಳೆ ಒಡೆದೋಗೋದು, ಅಥವಾ ಗೊನೆಗಳು ಮುರ್ಕೊಂಡು ಎಳೆ ಗೊನೆಗಳು ಮುರ್ಕೊಳ್ಳೋದು, ಅದೆಲ್ಲ ವೇಸ್ಟಾಗಿ ತೊಗೊಂಡೋಗಿ ಎಸಿತಾ ಇದೆ ತೋಟದಲ್ಲಿ. ಆ ಥರದ್ದು ಅದನ್ನು ಏನಾದರೂ ಉಪಯೋಗಿಸ್ಕೋಬೇಕಲ್ಲ ಅಂತ ನಾನು ನೋಡಿದಾಗ, ಕೆಲವೊಬ್ರು ಹಂದಿ ಸಾಕಿರೋರು ನೋಡಿದಾಗ ಅವ್ರು ಏನೇನು ಹಾಕ್ತಾರೆ ಫೀಡು ನೋಡಿಕೊಂಡು, ಈ ಬಾಳೆಕಾಯಿ ವೇಸ್ಟೆಲ್ಲ ಯಾಕೆ ನಾನು ಸಾಕಬಾರ್ದು ಅನ್ನೋದು ನನ್ನ ಮೈಂಡಲ್ಲಿ ಬಂತು. ಅವಾಗ ಒಂದು 3 ಹಂದಿ ಮರಿಗಳನ್ನ ಪರ್ಚೇಸ್ ಮಾಡಿ ತಂದು ಬಿಟ್ಕೊಂಡೆ.
ಇಲ್ಲಿ ನನ್ನ ತೋಟದಲ್ಲಿ ಬರುವಂಥ ಬಾಳೆಕಾಯಿ ವೇಸ್ಟು, ಮತ್ತು ನಮ್ಮ ಮನೆಯಲ್ಲಿ ಮುಸ್ರೆ ಸಿಗುತ್ತಲ್ಲ ವೇಸ್ಟು, ನಾವು ಊಟ ಮಾಡಿ ಉಳ್ಕೊಂಡಿದ್ದು ಮುಸ್ರೆ, ಅಷ್ಟು ಆ ವೇಸ್ಟಲ್ಲಿ ಅದರಲ್ಲಿ ನಾನು 3 ಹಂದಿಗಳನ್ನ ಸಾಕೊಂಡಿದ್ದೀನಿ. ಯಾವುದೇ ನಾನು ಹೋಗಿ ಎಲ್ಲೋ ತೊಗೊಂಬಂದು ಅದಕ್ಕೋಸ್ಕರನೇ ಅಂತ ಏನು ಕೆಲಸ ನನಗೆ ಸಪ್ರೇಟಾಗಿ ಕೆಲಸ ಆಗ್ತಾ ಇಲ್ಲ. ಇದಕ್ಕೆ ಈ ನಾನು ತೋಟಕ್ಕೆ ಹೋದಾಗ ಇದು ವೇಸ್ಟ್ ಆಗಿರೋ ಬಾಳೆಗೊನೆ ತೊಗೊಂಬರೋದು, ಹಾಕೋದು, ಈ ಥರದಲ್ಲಿ ಸಾಕಿದ್ದೀನಿ. ಇದು ತುಂಬ ಒಳ್ಳೆ ಆದಾಯ ನಿರೀಕ್ಷೆಯಲ್ಲೇ ಇದ್ದೀನಿ, ಚೆನ್ನಾಗಿ ಬರ್ತಾ ಇದೆ. ಈಗ ಒಂದು ಉಪಕಸವಾಗಿ ನಾಟಿ ಕೋಳಿ ಒಂದು 40ರಿಂದ 45 ನಾಟಿ ಕೋಳಿಗಳಿದೆ. ಇದು ಹೆಂಗೆ ಅಂದರೆ ಇದೊಂಥರ ಈಗ ಅದರಲ್ಲಿ ನನಗೆ ಅದು ಮೂಲ ಆದಾಯ ಇದ್ದರೆ ಇದೊಂಥರ ಸಣ್ಣ ಆದಾಯ. ಹೆಂಗೆ ಅಂದರೆ ಈಗ ನನಗೆ ಮನೆಯಲ್ಲಿ ತಿನ್ನೋಕ್ಕೆ ಮೊಟ್ಟೆಗಳು ಸಿಗುತ್ತೆ, ಮಕ್ಳುಗಳಿಂದ ಮೊಟ್ಟೆಗಳಾಗುತ್ತೆ, ಮತ್ತು ಅದ್ರ ಜೊತೆಗೆ ಮೊಟ್ಟೆಗಳನ್ನ ಇಟ್ಕೊಂಡು ಮರಿ ಮಾಡ್ಕೊತೀವಿ. ಅದರಲ್ಲಿ ಕೋಳಿಗಳನ್ನ ಸಾಕೋತೀವಿ. ಇವತ್ತು 500ರಿಂದ 550 ರೂಪಾಯಿವರೆಗೂ 1 kg ಇದು ನಾಟಿ ಕೋಳಿ ಮಾರಾಟವಾಗ್ತಾ ಇದೆ. ಹಂಗಾಗಿ ಈಗ ಒಂದು ತಿಂಗಳಲ್ಲಿ 4 ಕೋಳಿ ಮಾರ್ಕೊಂಡ್ರು ಒಂದು 2-3 ಸಾವಿರ ರೂಪಾಯಿಗಂತೂ ಮೋಸ ಇಲ್ಲ, ಅಷ್ಟು ಆದಾಯ ಸಿಗುತ್ತೆ. ಹಾಗಾಗಿ ನಾವು ಈಗೇನು ಹಸು ಮತ್ತು ಕುರಿ, ಈ ಹಂದಿ, ಈ ಥರ ಏನು ಸಾಕೋತೀವಿ ಅದ್ರ ಜೊತೆಗೆ ಸ್ವಲ್ಪ ನಾಟಿ ಕೋಳಿಗಳನ್ನ ಸಾಕೊಂಡಾಗ, ಆಮೇಲೆ ಒಂದೇನಂದರೆ ನಾಟಿ ಕೋಳಿಗಳು ಸಾಕೋದು ನಾನು ಹಸುಗಳನ್ನ ಮಾಡಿರೋದ್ರಿಂದ ನಾನು ಹಸುಗಳಿಗೆ ಫೀಡ್ ಹಾಕ್ತೀನಿ. ಆ ಫೀಡಲ್ಲಿ ಸಗಣಿನಲ್ಲಿ ಜೋಳದ ನುಚ್ಚು ಎಲ್ಲ ವೇಸ್ಟಾಗಿ ಬರುತ್ತೆ ಕೆಲವು ಟೈಮು. ಆ ವೇಸ್ಟ್ ಅದನ್ನು ತಿನ್ಕೊಂಡು ಕೋಳಿಗಳು ಬದುಕುತ್ತೆ. ಅದೇ ಅದಕ್ಕೆ ಇದು ಫೀಡಾಗಿ ಉಪಯೋಗ ಆಗುತ್ತೆ. ಹಂಗಾಗಿ ನನಗೆ ಹಸು ಫಾರಮ್ ಮಾಡ್ಕೊಂಡಿರೋದ್ರಿಂದ ಅದೊಂದು ಅದರಲ್ಲೂ ಒಂದು ಉಪಯೋಗ ಆಗುತ್ತೆ. ನಾನು ಮೊಲ ಸಾಕಾಣಿಕೆ ಮಾಡಿದ್ದೀನಿ. ಈಗ ಒಂದು 3 ಇದೆ, ಸ್ವಲ್ಪ ಜಾಸ್ತಿ ಇತ್ತು, ಸ್ವಲ್ಪ ಮಾರಾಟ ಮಾಡಿದೆ. ಇದು ಹೆಂಗೆ ಅಂದರೆ ಮರಿಗಳನ್ನ ಹಾಕುತ್ತೆ, ಒಂದು 10-12 ಮರಿಗಳು ಹಾಕುತ್ತೆ ಒಂದು ಸಲ ಹಾಕಿದರೆ. ಅದರಲ್ಲಿ ಏನು ಮಾಡ್ತೀನಿ ಅಂದರೆ ಈ ಕೆಲವರು ಫ್ಯಾನ್ಸಿಯಾಗಿ ಸಾಕೋಕ್ಕೆ ಅಂತ ಬರ್ತಾರೆ, ಆವಾಗ ಅವರಿಗೆ ಒಂದು ಮರಿನ 400 ರೂಪಾಯಿ 500 ರೂಪಾಯಿ ಈ ಥರ ಸೇಲ್ ಮಾಡ್ತೀನಿ. ಅದರಲ್ಲೂ ಒಂದು ಸಣ್ಣ ಆದಾಯ ಬರುತ್ತೆ. ಮತ್ತು ಅದ್ರ ಜೊತೆಗೆ ಗಿನಿಯ ಪಿಗ್ಗು ಇವದ್ದನ್ನು ಫ್ಯಾನ್ಸಿಯಾಗಿ ಸಾಕೋರು ಬರ್ತಾರೆ. ಇವಾಗ ಇದೊಂದು ಕಮರ್ಷಿಯಲ್ ಬಿಸ್ನೆಸ್ ಕೂಡ ಆಗಿದೆ. ನನ್ನ ಹತ್ರ ಹೆಂಗೆ ಅಂದರೆ ಕಮ್ಮಿ ಇರೋದ್ರಿಂದ ಈ ಫ್ಯಾನ್ಸಿಯಾಗಿ ಸಾಕೋರು ಬರ್ತಾರೆ, ಅವ್ರಿಗೆ ಒಂದು 200 ರೂಪಾಯಿ 250 ರೂಪಾಯಿ ಒಂದು ಮರಿ ಹೆಂಗೆ ಕೊಡ್ತಾ ಹೋಗ್ತೀನಿ ಅದನ್ನು. ಹಂಗಾಗಿ ಒಂದು ಸಣ್ಣ ಆದಾಯ ಇದರಲ್ಲೆಲ್ಲ ಈಗ ಏನು ಎಲ್ಲನೂ ನಾವು ದೊಡ್ಡ ಮಟ್ಟದಲ್ಲೇ ಮಾಡೋಕ್ಕಾಗಲ್ಲ, ಸ್ವಲ್ಪ ಸಣ್ಣ ಆದಾಯಗಳನ್ನ ಮಾಡ್ಕೊಂಡು ಹೋದಾಗ ಎಲ್ಲದನ್ನು ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. 30 ವರ್ಷದಿಂದ ನಾನು ಕೃಷಿ ಮಾಡ್ತಾ ಇದ್ದೀನಿ. ಕೃಷಿನಲ್ಲಿ ಒಳ್ಳೆ ನೆಮ್ಮದಿ ಇದೆ, ಒಳ್ಳೆ ಆದಾಯ ಇದೆ, ಮತ್ತು ಒಳ್ಳೆ ಸಂಸ್ಕಾರನ ಕಲಿಸುತ್ತೆ ಕೃಷಿ. ಹಿಂಗೆ ಅಂದರೆ ಈಗ ನಾವು ಕೃಷಿ ಮಾಡ್ಕೊತ ಹೋದಾಗ ನಾವು ಕೃಷಿ ಏನಾದರೂ ಮಾಡ್ತಾ ಇದ್ವಿ ಅಂದಾಗ ಹಂತವಾಗಿ ಏನೇನು ಮಾಡ್ಬೋದು ಅಂತ ಅದು ಹೇಳ್ಕೊಡುತ್ತೆ. ಹಂಗಾಗಿ ಅದೊಂದು ಶಿಸ್ತನ್ನು ನಾವು ಅಳವಡಿಸ್ಕೋಬೋದು. ಅದು ಯಾವ್ಯಾವುದು ಹೆಂಗೆ ಮಾಡಬೇಕು ಅನ್ನೋ ಶಿಸ್ತು ನಾವು ಕೃಷಿ ಮಾಡ್ಕೊತ ಹೋದಾಗಲೇ ಗೊತ್ತಾಗುತ್ತೆ. ಈಗ ನಾನು ಸ್ವಲ್ಪ ಕುರಿಗಳನ್ನ ಸಾಕೊಂಡಿದ್ದೀನಿ, ಮತ್ತು ಕೋಳಿ ಸಾಕಾಣಿಕೆ ಮಾಡಿದ್ದೀನಿ, ಹಂದಿ ಸಾಕಿದ್ದೀನಿ, ಸ್ವಲ್ಪ ಮೊಲಗಳು ಸಾಕಿದ್ದೀನಿ, ಮತ್ತು ಅದ್ರ ಜೊತೆಗೆ ಈ ಕುರಿಗಳಿದೆ, ಮತ್ತು ಹಸುಗಳು ಸಾಕೊಂಡಿದ್ದೀನಿ. ಇದರಲ್ಲಿ ಇವೆಲ್ಲದರಿಂದ ನಾನು ಒಟ್ಟುಗೂಡಿಸಿದಾಗ ನನಗೆ ಏನಿಲ್ಲ ಅಂದ್ರೂ ಒಂದು 35 ಸಾವಿರ ರೂಪಾಯಿ ಆದಾಯಕ್ಕಂತೂ ಮೋಸ ಇಲ್ಲ. 35 ಸಾವಿರ ರೂಪಾಯಿ ಆದಾಯ ನನಗೆ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ನನಗೆ ಬೇರೆ ಜಮೀನಿದೆ, ಅದರ ಆದಾಯ ಬೇರೆ, ಅದು ಸಪ್ರೇಟ್ ಇದೆ. ನನಗೆ ನಾನು ಏನೀಗ ಇದೊಂದು ಶೆಡ್ ಒಳಗಡೆ ನಾನು ಹಸು, ಕುರಿ, ಕೋಳಿ ಮತ್ತು ಹಂದಿ ಈ ಥರದ್ದು ಏನು ಮಾಡ್ಕೊಂಡಿದ್ದೀನಿ, ಇಷ್ಟರಲ್ಲೇ ನನಗೆ ಒಂದು 35 ಸಾವಿರ ರೂಪಾಯಿ ಆದಾಯ ಬರ್ತಾ ಇದೆ. ಕೃಷಿನಲ್ಲಿ ಒಳ್ಳೆ ನೆಮ್ಮದಿನ ಕಂಡುಕೊಂಡಿದ್ದೀನಿ, ಒಳ್ಳೆ ಜೀವನನ ಮಾಡ್ತಾಯಿದ್ದೀನಿ. ಯಾರೋ ಬೆಂಗಳೂರಿಂದನೋ ಅಥವಾ ಬೇರೆ ಕಡೆ ಎಲ್ಲೋ ಇರ್ತಾರೆ, ಈಗ ನಾವು ಊರಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಊರಲ್ಲಿ ಸ್ವಲ್ಪ ಜಮೀನು ಇರುತ್ತೆ, ಅಲ್ಲಿ ಬಂದುಬಿಟ್ಟು ನಾನು ಸ್ವಲ್ಪ ಒಂದು 100-150 ಕುರಿ ಸಾಕ್ತೀನಿ, ಒಂದು 50 ಹಸುಗಳನ್ನು ಮಾಡ್ತೀನಿ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದು ಮಾಡಿ ಅವರು ಸ್ವಲ್ಪ ಒಂದು 6 ತಿಂಗಳು ವರ್ಷ ಮಾಡಿ ಸಾಕಾಗಿ ಅದನ್ನು ಮುಚ್ಚಿಬಿಡ್ತಾರೆ. ಆ ಥರ ಆದಾಗ ಏನಾಗುತ್ತೆ ಅಂದರೆ ಈ ಸಣ್ಣ ಪುಟ್ಟದಾಗಿ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಏನೋ ಒಂಥರ ಬೇಜಾರಾಗುತ್ತೆ. ಅವನು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡಿ ಅವನೇ ಮುಚ್ಕೊಂಡು ಹೋದ, ನಾನು ಎಲ್ಲಿ ಮಾಡೋಕ್ಕಾಗುತ್ತೆ, ನಾನು ಈಗ ಸಣ್ಣ ಪುಟ್ಟವನು ಮಾಡೋಕ್ಕಾಗುತ್ತೆ ಅಂತ ಆಗುತ್ತೆ. ಈಗ ಈ ಥರ ಎಲ್ಲ ಬಂದು ಮಿಸ್ಗೈಡ್ ಮಾಡ್ತಾರೆ. ದಯವಿಟ್ಟು ರೈತರಿಗೆ ಈ ಥರ ಮಿಸ್ಗೈಡ್ ಮಾಡಬೇಡಿ. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ನೀವು ಆ ಫೀಲ್ಡ್ಗೆ ಬರಬೇಡಿ. ಫಸ್ಟು ಎಲ್ಲವುದು ಯೋಚನೆ ಮಾಡಿ, ಬೇರೆ ರೈತರು ಯಾವ ಥರ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ನಿಮಗೆ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ. ಈಗ ಒಂದು 10 ಕುರಿಗಳು, ಒಂದು 4 ಅಥವಾ 5 ಹಸುಗಳು, ಮತ್ತು ಒಂದು 3-4 ಹಂದಿ, ಈ ಥರ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಬನ್ನಿ. ನೀವು ಖಂಡಿತ ಸಕ್ಸಸ್ ಆಗ್ತೀರಿ. ಆಗ ಬೇರೆಯವರಿಗೆ ಮಾದರಿ ಆಗ್ತೀರಿ. ನೀವು ಮೊದಲೇ ಬಂದ ತಕ್ಷಣವೇ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅದನ್ನು ಮುಚ್ಚೋ ಸ್ಟೇಜಿಗೆ ಬಂದಾಗ ಈ ಬೇರೆಯವ್ರಿಗೂ ಅವರೇ ಮುಚ್ಚಿದ್ದಾರೆ ನಮ್ದಿನ್ನೇನು ಅನ್ನೋ ಲೆಕ್ಕಾಚಾರ ಬಂದುಬಿಡ್ತದೆ. ದಯವಿಟ್ಟು ಅಂಥದ್ದನ್ನೆಲ್ಲ ಆದಷ್ಟು ಮಾಡೋಕ್ಕೆ ಹೋಗಬೇಡಿ.